ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಲೋಕಮಾನ್ಯ ಎಂದೇ ಪ್ರಸಿದ್ಧಿ ಹೊಂದಿದಂತಹ ಭಾರತದ ಸ್ವಾತಂತ್ರ್ಯ ಹೋರಾಟದ ತೀವ್ರಗಾಮಿಗಳ ಅತ್ಯಂತ ಶ್ರೇಷ್ಠ ನಾಯಕರಾಗಿದ್ದಂತಹ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಿಸಿದಂತಹ ಬಾಲಗಂಗಾಧರ ತಿಲಕರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಬಾಲಗಂಗಾಧರ ತಿಲಕರು 1856 ಜುಲೈ ತಿಂಗಳ 23ರಂದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸ್ತಾರೆ. ಅವರ ತಂದೆ ಗಂಗಾಧರ ಪಂತರು ಶಿಕ್ಷಣ ಇಲಾಖೆಯಲ್ಲಿ ನೌಕರರಾಗಿರ್ತಾರೆ. ರತ್ನಗಿರಿಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಬಾಲಗಂಗಾಧರ ತಿಲಕರು ಪಡ್ಕೊಳ್ತಾರೆ. ನಂತರ ಅವರ ತಂದೆ ಗಂಗಾಧರ ಪಂತರಿಗೆ ಪೂನಾ ನಗರಕ್ಕೆ ವರ್ಗಾವಣೆಯಾದಾಗ ತಮ್ಮ ಮುಂದಿನ ಶಿಕ್ಷಣವನ್ನ ಪೂನಾ ನಗರದಲ್ಲಿ ಬಾಲಗಂಗಾಧರ ತಿಲಕರು ಮುಂದುವರಿಸ್ತಾರೆ. ದುರದೃಷ್ಟವಶಾತ್ 1872ರ ಸಂದರ್ಭದಲ್ಲಿ ಅವರ ತಂದೆ ಗಂಗಾಧರ ಪಂತರು ಅಕಾಲಿಕವಾಗಿ ನಿಧನವನ್ನು ಹೊಂತಾರೆ. ಅವರ ಮರಣದ ನಂತರ ಸಂಪೂರ್ಣ ಕುಟುಂಬದ ಜವಾಬ್ದಾರಿಯನ್ನ ಬಾಲಗಂಗಾಧರರ ಚಿಕ್ಕಪ್ಪನಾಗಿದ್ದಂತಹ ಗೋವಿಂದರಾವ್ ಅವರು ವಹಿಸಿಕೊಳ್ತಾರೆ. ಸೊ ಈ ಕಾರಣಕ್ಕಾಗಿ ನಿರಾತಂಕವಾಗಿ ತಮ್ಮ ಶಿಕ್ಷಣವನ್ನ ಬಾಲಗಂಗಾಧರ ತಿಲಕರು ಮುಂದುವರಿಸ್ತಾರೆ. ಮುಂದೆ ಪೂನಾದ ಡೆಕ್ಕನ್ ಕಾಲೇಜಿನಲ್ಲಿ ಪದವಿಯನ್ನು ಪಡೆದಂತಹ ಬಾಲಗಂಗಾಧರ ತಿಲಕರು 1879ರಲ್ಲಿ ಬೊಂಬಾಯಿ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿಯನ್ನು ಕೂಡ ಪಡಿತಾರೆ. ತಾವು ಓದುವಾಗ ತಮ್ಮ ಸಹಪಾಠಿಯಾಗಿದ್ದಂತಹ ಜಿ ಅಗರ್ಕರ್ ಅವರೊಂದಿಗೆ ಹಲವಾರು ರಾಜಕೀಯ ಚರ್ಚೆಗಳನ್ನ, ಸಾಮಾಜಿಕ ವಿಚಾರಗಳನ್ನ ಚರ್ಚೆಗಳನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಮುಂದೆ ತಮ್ಮ ವಿದ್ಯಾಭ್ಯಾಸದ ನಂತರ ಯಾವುದೇ ಸರ್ಕಾರಿ ನೌಕರಿಯನ್ನು ಹುಡುಕದೆ ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಕೂಡ ಬಾಲಗಂಗಾಧರ ತಿಲಕರು ಮತ್ತು ಅಗರ್ಕರ್ ಅವರು ಮಾಡ್ತಾರೆ. ಮುಂದೆ ಕ್ರಿಸ್ತಶಕ 1880ರಲ್ಲಿ ಒಂದು ನ್ಯೂ ಇಂಗ್ಲಿಷ್ ಶಾಲೆಯನ್ನ ಪುಣೆಯಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಭಾರತದ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತಂದ್ರೆ ಮೊದಲು ಶಿಕ್ಷಣದಲ್ಲಿ ಕೆಲವು ಬದಲಾವಣೆಗಳಾಗಬೇಕು. ಸೊ ಶಿಕ್ಷಣದ ಮೂಲಕ ಜಾಗೃತಿಯನ್ನು ಮೂಡಿಸಬಹುದು. ಹಾಗಾಗಿ ಒಂದು ಶಾಲೆಯನ್ನು ಸ್ಥಾಪಿಸಬೇಕು ಅಂತ ಹೇಳಿ ಪ್ರಯತ್ನವನ್ನು ಇಬ್ಬರು ಸೇರಿ ಮಾಡ್ತಾರೆ. ವಿಷ್ಣು ಶಾಸ್ತ್ರಿ ಚಿಪ್ಲೂನ್ಕರ್ ಅಂತಕ್ಕಂಥ ಒಬ್ಬ ನಾಯಕರ ಒಂದು ನೇತೃತ್ವದಲ್ಲಿ ಅಥವಾ ಅವರ ಸಹಾಯದಿಂದ ನ್ಯೂ ಇಂಗ್ಲಿಷ್ ಶಾಲೆ 1880ರಲ್ಲಿ ಪುಣೆಯಲ್ಲಿ ಪ್ರಾರಂಭ ಆಗುತ್ತೆ. ನಂತರ ಮೊದಲ ವರ್ಷದಲ್ಲಿ ಕೇವಲ 35 ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಪಡೆದಿರ್ತಾರೆ. ಎರಡನೇ ವರ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 336ಕ್ಕೆ ಏರುತ್ತೆ. ಅಲ್ಲಿನ ಬೋಧನಾ ಗುಣಮಟ್ಟ, ಅಲ್ಲಿನ ನೈತಿಕ ಶಿಕ್ಷಣ, ಮೌಲ್ಯಯುತವಾದಂತಹ ಶಿಕ್ಷಣ ಹಲವಾರು ರೀತಿಯ ಭಾರತೀಯ ವಿದ್ಯಾರ್ಥಿಗಳನ್ನ ಸೆಳೀತಕ್ಕಂಥ ಕೆಲಸವನ್ನು ಮಾಡುತ್ತೆ. ಅದು ಹಲವು ಅಧಿಕಾರಿಗಳಿಂದನೂ ಕೂಡ, ಹಲವು ಪ್ರಾಜ್ಞರಿಂದನೂ ಕೂಡ ಹೆಚ್ಚು ಪ್ರಶಂಸೆಗೆ ಒಳಗಾಗುತ್ತೆ. ಮುಂದೆ ಪತ್ರಿಕೆಗಳು ಕೂಡ ಜನಜಾಗೃತಿಯನ್ನು ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತಕ್ಕಂಥದನ್ನ ತಿಳಿದುಕೊಂಡಿದ್ದಂತಹ ಬಾಲಗಂಗಾಧರ ತಿಲಕರು ಮತ್ತು ಜಿ ಅಗರ್ಕರ್ ಇಬ್ಬರೂ ಕೂಡಿ ಮರಾಠ ಎಂಬ ಇಂಗ್ಲಿಷ್ ಪತ್ರಿಕೆಯನ್ನು, ಕೇಸರಿ ಎಂಬ ಮರಾಠಿ ಪತ್ರಿಕೆಯನ್ನ 1881ನೇ ಇಸ್ವಿನಲ್ಲಿ ಪ್ರಾರಂಭವನ್ನು ಮಾಡ್ತಾರೆ. ಮರಾಠ ಪತ್ರಿಕೆಯ ಸಂಪಾದಕತ್ವವನ್ನ ಬಾಲಗಂಗಾಧರ ತಿಲಕರು ವಹಿಸಿಕೊಂಡ್ರೆ, ಕೇಸರಿ ಪತ್ರಿಕೆಯ ಸಂಪಾದಕತ್ವವನ್ನ ಜಿ ಅಗರ್ಕರ್ ಅವರು ವಹಿಸಿಕೊಳ್ತಾರೆ. ಯಶಸ್ವಿಯಾಗಿ ತಮ್ಮ ಚಿಂತನೆಗಳನ್ನ ಪತ್ರಿಕೆಗಳ ಮೂಲಕ ಜನರಿಗೆ ತಲುಪಿಸುವಂತ ಕೆಲಸವನ್ನ ಇಬ್ಬರು ನಾಯಕರು ಕೂಡ ಮಾಡ್ತಿರ್ತಾರೆ. ಹೀಗಿರುವಾಗ ಬೊಂಬಾಯಿ ಶಾಸನ ಸಭೆಯಲ್ಲಿ JM ಮಲಬಾರಿ ಅವರು ಒಂದು ಶಾಸನವನ್ನು ಮಂಡಿಸ್ತಾರೆ. ಆ ಶಾಸನ ಏನಪ್ಪಾ ಅಂತಂದ್ರೆ, ಈ ಮದುವೆಯಾಗಬೇಕಾದಂತಹ ಮಹಿಳೆಯರ ವಯಸ್ಸನ್ನ 12 ವರ್ಷಕ್ಕೆ ನಿಗದಿಪಡಿಸ್ತಕ್ಕಂಥ ಒಂದು ಮಸೂದೆಯನ್ನು ಅವರು ಮಂಡಿಸ್ತಾರೆ. ಈ ಒಂದು ಮಸೂದೆಯನ್ನು ಮಂಡಿಸಿದ್ದನ್ನ ಪ್ರಶಂಸೆಯನ್ನ ಮಾಡಿ ಜೆ ಅಗರ್ಕರ್ ಅವರು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಪ್ರಶಂಸನಾ ಒಂದು ಲೇಖನವನ್ನು ಬರೀತಾರೆ, ಸಂಪಾದಕೀಯವನ್ನು ಬರೀತಾರೆ. ಜೆ ಅಗರ್ಕರ್ ಈ ನಡೆಯೇ ಬಾಲಗಂಗಾಧರ ತಿಲಕರಿಗೆ ಅಸಹನೀಯವಾಗುತ್ತೆ. ಯಾಕಂದ್ರೆ ಬಾಲಗಂಗಾಧರ ತಿಲಕರ ದೃಷ್ಟಿಕೋನ ಹೇಗಿರುತ್ತಪ್ಪ ಅಂತಂದ್ರೆ, ಭಾರತದ ಸಾಮಾಜಿಕ ಮತ್ತು ಭಾರತದ ಧರ್ಮದ ವಿಚಾರದಲ್ಲಿ, ಧಾರ್ಮಿಕ ವಿಚಾರದಲ್ಲಿ ಸರ್ಕಾರಗಳ ಹಸ್ತಕ್ಷೇಪವನ್ನ ಅವರು ಒಪ್ತಾ ಇರೋದಿಲ್ಲ. ಆದ್ರೆ ಸಾಮಾಜಿಕ ಪ್ರಗತಿಯ ಕಡೆಗೆ ಹೆಚ್ಚು ಗಮನೆಯನ್ನ, ಸಾಮಾಜಿಕ ಸುಧಾರಣೆಯ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಂತಹ ಜೆ ಅಗರ್ಕರ್ ಅವರು ರಾಜಕೀಯದ ಬಗ್ಗೆ ಅಷ್ಟೊಂದು ಒಲವಿರೋದಿಲ್ಲ. ಸೊ ಹಾಗಾಗಿ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಬರುತ್ತೆ. ಬಂದ ಭಿನ್ನಾಭಿಪ್ರಾಯಕ್ಕೆ ಅನುಗುಣವಾಗಿ ಕೇಸರಿ ಪತ್ರಿಕೆಗೆ ರಾಜೀನಾಮೆಯನ್ನ ಜೆ ಅಗರ್ಕರ್ ಅವರು ನೀಡ್ತಾರೆ. ಅದಾದ ನಂತರ ಮುಂದೆ ಕೇಸರಿ ಮತ್ತು ಮರಾಠ ಎರಡೂ ಪತ್ರಿಕೆಗಳನ್ನು ಕೂಡ ಬಾಲಗಂಗಾಧರ ತಿಲಕರೇ ಮುನ್ನಡೆಸಿಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ತಮ್ಮ ರಾಜಕೀಯ ಜಾಗೃತಿಯ ವಿಚಾರಗಳನ್ನ, ಸ್ವಾತಂತ್ರ್ಯದ ಹೋರಾಟದ ವಿಚಾರಗಳನ್ನ, ಬ್ರಿಟಿಷ್ ವಿರೋಧಿ ಧೋರಣೆಗಳನ್ನ
ತಮ್ಮ ಪತ್ರಿಕೆಗಳ ಮೂಲಕ ಪ್ರಚಾರವನ್ನು ಮಾಡೋದ್ರ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನ ಕೇಸರಿ ಮತ್ತು ಮರಾಠ ಈ ಪತ್ರಿಕೆಗಳು ಪಡ್ಕೊಳ್ತಕ್ಕಂಥದನ್ನ ನಾವು ನೋಡಬಹುದು. ಬಾಲಗಂಗಾಧರ ತಿಲಕರು 1889ರಲ್ಲಿ ಮುಂಬೈನಲ್ಲಿ ನಡೆದಂತಹ ಕಾಂಗ್ರೆಸ್ಸಿನ ವಾರ್ಷಿಕ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಪಾಲ್ಗೊಳ್ಳುತ್ತಾರೆ. ಅದಾದ ನಂತರ 1892ರಲ್ಲಿ ಒಂದು ಸುತ್ತೋಲೆಯನ್ನ ಕಾಂಗ್ರೆಸ್ ಸದಸ್ಯರಿಗೆ ಎಒ ಹ್ಯೂಮರ್ ಕಳಿಸ್ತಾರೆ. ಆ ಸುತ್ತೋಲೆಯ ವಿಷಯ ಏನಿತ್ತಪ್ಪ ಅಂತಂದ್ರೆ, ಕಾಂಗ್ರೆಸ್ಸಿಗರು ಸಾಮಾನ್ಯ ಜನರೊಂದಿಗೆ ಸೇರಿ ಚಳುವಳಿಯನ್ನ ರೂಪಿಸಬೇಕು ಮತ್ತು ಕಾಂಗ್ರೆಸ್ ಅನ್ನ ಬಲಪಡಿಸಬೇಕು ಅಂತಕ್ಕಂಥದ್ದಾಗಿರುತ್ತೆ. ಆದರೆ ಇದನ್ನ ಕೆಲವರು ಅನುಮಾನಾಸ್ಪದವಾಗಿ ಅಥವಾ ಭಯಭೀತರಾಗಿ ನೋಡ್ತಾರೆ. ಎಒ ಹ್ಯೂಮರ ಸುತ್ತೋಲೆಯಂತೆ ಏನಾದರೂ ನಾವು ನಡ್ಕೊಂಡ್ರೆ ನಮ್ಮ ಮೇಲೆ ಸರ್ಕಾರ ರಾಜದ್ರೋಹದ ಆರೋಪವನ್ನು ಹೊರಿಸಿ ಕಾಂಗ್ರೆಸ್ ಅನ್ನೇ ವಜಾ ಮಾಡಬಹುದು ಅಂತಕ್ಕಂಥ ಒಂದು ಭಯವನ್ನು ವ್ಯಕ್ತಪಡಿಸ್ತಾರೆ. ಅಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಬಾಲಗಂಗಾಧರ ತಿಲಕರು ತಮ್ಮ ನಿರ್ಧಾರವನ್ನು ಅಭಿಪ್ರಾಯವನ್ನು ತಿಳಿಸ್ತಾರೆ. ಎಒ ಹ್ಯೂಮರು ಸರ್ಕಾರದ ವಿರುದ್ಧ ದಂಗೆ ಏಳುವಂತೆ ಯಾರನ್ನೂ ಕೇಳುತ್ತಿಲ್ಲ. ಬದಲಿಗೆ ಕೇವಲ ಜನರ ಬಡತನದತ್ತ ಸರ್ಕಾರ ಮತ್ತು ಕಾಂಗ್ರೆಸ್ ಗಮನ ಹರಿಸುವಂತೆ ಕೇಳಿಕೊಂಡಿದ್ದಾರೆ. ಈಗ ನಾವು ವಿರೋಧವನ್ನು ಮಾಡತಾ ಇದ್ರೆ ಮುಂದೆ ಪರಿಸ್ಥಿತಿಗಳು ತುಂಬಾ ಗಂಭೀರವಾಗಿರುತ್ತದೆ ಅಂತೇಳಿ ಲೇಖನವನ್ನು ಬರೀತಾರೆ. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಜನಸಾಮಾನ್ಯರು ಕೂಡ ಪಾಲ್ಗೊಳ್ಳುವಂತೆ ಮಾಡಿದ ಪ್ರಪ್ರಥಮ ರಾಷ್ಟ್ರೀಯ ನಾಯಕ ಬಾಲಗಂಗಾಧರ ತಿಲಕರು. ರಾಷ್ಟ್ರೀಯ ಹೋರಾಟದಲ್ಲಿ, ರಾಷ್ಟ್ರೀಯ ಚಳುವಳಿಯಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಧ್ಯಮ ವರ್ಗದ ಜನತೆ, ರೈತರು, ಕುಶಲಕರ್ಮಿಗಳು, ವಿದ್ಯಾರ್ಥಿಗಳು, ಸಮಾಜದ ವಿವಿಧ ಸ್ತರದಲ್ಲಿರ್ತಕ್ಕಂಥ ಜನಗಳು ಪಾಲ್ಗೊಂಡರೆ ಅದರ ಶಕ್ತಿ ಎಷ್ಟಾಗುತ್ತೆ ಅಂತಕ್ಕಂಥ ಅರಿವು ಬಾಲಗಂಗಾಧರ ತಿಲಕರಿಗಿತ್ತು. ಆದ್ದರಿಂದ ಇವರೆಲ್ಲರನ್ನೂ ಕೂಡ ಸಂಘಟಿಸುವ ಪ್ರಯತ್ನವನ್ನ ತಿಲಕರು ಮಾಡ್ತಾರೆ. ಭಾರತೀಯರ ಧಾರ್ಮಿಕ ಭಾವನೆಯನ್ನ ಬಳಸಿಕೊಂಡು ಇಡೀ ರಾಷ್ಟ್ರದಾದ್ಯಂತ ಗಣೇಶ ಉತ್ಸವವನ್ನು ಆಚರಿಸುವಂತೆ ಕರೆಯನ್ನ ತಿಲಕರು ನೀಡ್ತಾರೆ. ಇದರ ಮೂಲಕ ಎಲ್ಲ ವರ್ಗದ, ಎಲ್ಲ ಸ್ತರದ ಜನರನ್ನು ಕೂಡ ಸಂಘಟಿಸತಕ್ಕಂಥ ಕೆಲಸವನ್ನ ಮತ್ತು ಎಲ್ಲರ ಧಾರ್ಮಿಕ ಭಾವನವನ್ನ ರಾಷ್ಟ್ರೀಯ ಭಾವನೆಯನ್ನಾಗಿ ಪರಿವರ್ತಿಸುವಂತಹ ಕೆಲಸವನ್ನ ತಿಲಕರು ಯಶಸ್ವಿಯಾಗಿ ಮಾಡ್ತಾರೆ. ಅದರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಶಿವಾಜಿಯ ಬಗೆಗೆ ಇದ್ದಂತಹ ಅತಿ ಆದಂತಹ ಅಭಿಮಾನವನ್ನು, ಶಿವಾಜಿಯ ಬಗ್ಗೆ ಇದ್ದಂತಹ ಪ್ರೇಮವನ್ನ ಬಳಸಿಕೊಂಡಂತಹ ತಿಲಕರು 1896ರಲ್ಲಿ ಏಪ್ರಿಲ್ ತಿಂಗಳ 15ನೇ ತಾರೀಕು ರಾಯಗಢದಲ್ಲಿ ಶಿವಾಜಿ ಜಯಂತಿಯನ್ನ ಪ್ರಾರಂಭವನ್ನು ಮಾಡ್ತಾರೆ. ಈ ಶಿವಾಜಿ ಜಯಂತಿಯ ಮೂಲಕ ಅಸಂಖ್ಯಾತವಾದಂತಹ ಜನಸಮೂಹ ತಿಲಕರ ಬೆಂಬಲಕ್ಕೆ ನಿಂತುಕೊಳ್ಳುತ್ತೆ. ಆ ತಿಲಕರು ಗಣೇಶ ಉತ್ಸವ ಮತ್ತು ಶಿವಾಜಿ ಜಯಂತಿಗಳ ಮೂಲಕ ಜನರನ್ನ ತಮ್ಮೆಡೆಗೆ ಸೆಳೆದುಕೊಳ್ಳುವುದಷ್ಟೇ ಅಲ್ಲ, ಏಕೀಕೃತಗೊಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಈ ರೀತಿ ಏಕೀಕೃತಗೊಂಡಂತಹ ಜನಸಾಮಾನ್ಯರಿಗೆ ದೇಶ ಪ್ರೇಮದ ವಿಚಾರಗಳನ್ನು ತಿಳಿಸ್ತಾರೆ. ರಾಷ್ಟ್ರ ಪ್ರೇಮವನ್ನು ಜಾಗೃತಿಗೊಳಿಸತಕ್ಕಂಥ ಲೇಖನಗಳನ್ನು ಬರೀತಾರೆ, ಭಾಷಣಗಳನ್ನು ಮಾಡ್ತಾರೆ. ದೇಶಭಕ್ತಿಯನ್ನು ಪ್ರೇರೇಪಿಸುವಂತಹ ಮತ್ತು ಈ ದೇಶವನ್ನ ಬ್ರಿಟಿಷ್ ಸಂಕೋಲೆಗಳಿಂದ ಹೊರತರತಕ್ಕಂಥ ಒಂದು ಸ್ಫೂರ್ತಿಯನ್ನು ತುಂಬುವ ಕೆಲಸವನ್ನ ತಿಲಕರು ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೇನೆ ಪೂನಾದ ಸಾರ್ವಜನಿಕ ಸಭೆ ಏನಿತ್ತು, ಆ ಸಾರ್ವಜನಿಕ ಸಭಾ ಸಾಮಾಜಿಕ ಚಟುವಟಿಕೆಗಳನ್ನಷ್ಟೇ ಗಮನಿಸಿದರೆ ಸಾಲದು, ಅದು ರಾಜಕೀಯ ಚಟುವಟಿಕೆಗಳು ಕೂಡ ತಮ್ಮ ಗಮನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಈ ವಿಚಾರವಾಗಿ ಗೋಪಾಲಕೃಷ್ಣ ಗೋಖಲೆ ಮತ್ತು ತಿಲಕರ ನಡುವೆ ಭಿನ್ನಾಭಿಪ್ರಾಯಗಳು ಬಂದು ಗೋಪಾಲಕೃಷ್ಣ ಗೋಖಲೆ ಅವರನ್ನ ಪುನಃ ಸಾರ್ವಜನಿಕ ಸಭಾದಿಂದ ಹೊರಗಡೆ ಕಳಿಸಿ ತಾವೇ ಅದರ ಕಾರ್ಯದರ್ಶಿ ಆಗ್ತಕ್ಕಂಥ ಕೆಲಸವನ್ನ ತಿಲಕರು ಮಾಡ್ತಾರೆ. 1896-97ರ ಸಂದರ್ಭಕ್ಕೆ ಮಹಾರಾಷ್ಟ್ರದಲ್ಲಿ ಭೀಕರ ಬರಗಾಲ ಬರುತ್ತೆ. ಈ ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಂದಾಯ ವಸೂಲಿ ಮಾಡತಕ್ಕಂಥ ಕೆಲಸವನ್ನ ಬ್ರಿಟಿಷ್ ಸರ್ಕಾರ ಮಾಡ್ತಾ ಹೋಗುತ್ತೆ. ಅದನ್ನ ವಿರೋಧಿಸಿ ತಮ್ಮ ಪತ್ರಿಕೆಗಳಲ್ಲಿ ಲೇಖನಗಳನ್ನ ತಿಲಕರು ಬರೀತಾರೆ. ಅಷ್ಟೇ ಅಲ್ಲ, ಜನರಿಗೆ ತೆರಿಗೆಗಳನ್ನ ಕೊಡಬೇಡಿ, ಕಂದಾಯ ನಿರಾಕರಣೆಯನ್ನ ಮಾಡಿರ್ತಕ್ಕಂಥ ಕರೆಯನ್ನು ಕೂಡ ಕೊಡ್ತಾರೆ. ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಸಂಪಾದಕೀಯದಲ್ಲಿ ಬರೀತಾರವರು, ಹೇಡಿಗಳಾಗಬೇಡಿ, ನಿಮ್ಮ ದನಕರುಗಳನ್ನ ಮಾರಿ, ನಿಮ್ಮ ಆಸ್ತಿಯನ್ನ ಮಾರಿ ತೆರಿಗೆಯನ್ನ ಪಾವತಿ ಮಾಡಬೇಡಿ ಅಂತಕ್ಕಂಥ ಕರೆಯನ್ನು ಕೊಡ್ತಾರೆ. ಇದರಿಂದಾಗಿ ಭಾರತದ ಹಲವಾರು ಜನರ ಒಂದು ಆಶಾಕಿರಣವಾಗಿ ತಿಲಕರು ಹೊರಹೊಮ್ಮುತ್ತಾರೆ. ಅಷ್ಟೇ ಅಲ್ಲ, ಬರಗಾಲ ಸಂದರ್ಭಗಳಲ್ಲಿ, ಕ್ಷಾಮದ ಸಂದರ್ಭಗಳಲ್ಲಿ ಸರ್ಕಾರ ಹೇಗೆ ಕಾರ್ಯನಿರ್ವಹಿಸಬೇಕು ಅಂತಕ್ಕಂಥ ಒಂದು ನಿಯಮಗಳಿರುತ್ತೆ. ಫ್ಯಾಮಿನ್ ಕೋಡ್ ಅಂತ ಹೇಳಿ ಕರೀತಾರೆ.
ಕ್ಷಾಮ ನೀತಿಗಳು, ಕ್ಷಾಮಕ್ಕೆ ಸಂಬಂಧಪಟ್ಟಂತಹ ಕಾಯ್ದೆಗಳಿರುತ್ತೆ. ಆ ಕಾಯ್ದೆಗೆ ಅನುಗುಣವಾಗಿ ಇಂತಹ ಕ್ಷಾಮ ಬರಗಾಲದ ಸಂದರ್ಭದಲ್ಲಿ ಜನರಿಗೆ ಉದ್ಯೋಗವನ್ನು ಮತ್ತು ಆಹಾರವನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯ ಅಂತಕ್ಕಂಥದ್ದನ್ನ ತಮ್ಮ ಪತ್ರಿಕೆಗಳಲ್ಲಿ ವಿವರಿಸ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಈ ಫ್ಯಾಮಿನ್ ಕೋಡಿನ ಪ್ರತಿಗಳನ್ನ, ಸಾವಿರಾರು ಪ್ರತಿಗಳನ್ನ ಮರಾಠಿ ಭಾಷೆಯಲ್ಲಿ ಪ್ರಿಂಟ್ ಮಾಡಿಸಿ ಅವುಗಳನ್ನ ಜನರಿಗೆ ಹಂಚತಕ್ಕಂಥ ಕೆಲಸವನ್ನ, ಫ್ಯಾಮಿನ್ ಕೋಡ್ನ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ, ಅಷ್ಟೇ ಅಲ್ಲದೆ ಸರ್ಕಾರವನ್ನು ಕೂಡ ಈ ಒಂದು ವಿಚಾರವಾಗಿ ಎಚ್ಚರಿಸುವ ಕೆಲಸವನ್ನ ಬಾಲಗಂಗಾಧರ ತಿಲಕರು ಯಶಸ್ವಿಯಾಗಿ ಮಾಡ್ತಾರೆ. ಅಷ್ಟೇ ಅಲ್ಲ, 1897ರ ಸಂದರ್ಭಕ್ಕೆ ಪೂನಾ ನಗರದ ಸುತ್ತಮುತ್ತ ಹೆಚ್ಚು ಕಡಿಮೆ ಇಡೀ ದೇಶಕ್ಕೆ ಆ ಸಂದರ್ಭದಲ್ಲಿ ಪ್ಲೇಗ್ ಕಾಯಿಲೆ ಕಾಣಿಸ್ಕೊಡುತ್ತೆ. ಈ ಸಂದರ್ಭದಲ್ಲಿಯೂ ಕೂಡ ಬ್ರಿಟಿಷ್ ಸರ್ಕಾರ ಅತ್ಯಂತ ಹೀನಾಯವಾಗಿ ಭಾರತೀಯರೊಂದಿಗೆ ನಡ್ಕೊಳ್ತಕ್ಕಂಥದ್ದು ಮಾಡುತ್ತೆ. ಭಾರತೀಯರ ಮನೆಗಳಲ್ಲಿ ಒಳಗಡೆ ಇರತಕ್ಕಂಥ ದೇವರ ಕೋಣೆಗಳಿಗೆ ಶೂ ಕಾಲಲ್ಲೇ ಪೊಲೀಸ್ನವರು ನುಗ್ಗುತ್ತಾರೆ. ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು, ಮಕ್ಕಳಾದಿಯಾಗಿ ಎಲ್ಲರನ್ನೂ ಕೂಡ ಪಾತ್ರೆ ಸಮೇತ ಮನೆಯಿಂದ ಹೊರಗಡೆ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ಆದ್ರೆ ಅದಕ್ಕೆ ಯಾವುದೇ ಪರಿಹಾರವನ್ನ ಬ್ರಿಟಿಷ್ ಸರ್ಕಾರ ಕೊಡೋದಿಲ್ಲ. ಇಂಥ ಸಂದರ್ಭದಲ್ಲಿಯೂ ಕೂಡ ಹಲವಾರು ನಾಯಕರು ಪುಣೆ ನಗರವನ್ನು ಬಿಟ್ಟು ಹೊರಗೋಗ್ತಾರೆ. ಆದ್ರೆ ತಿಲಕರು ಮಾತ್ರ ಪುಣೆ ನಗರದಲ್ಲಿ ಇದ್ದುಕೊಂಡೇ ಪ್ಲೇಗಿಗೆ ಒಳಗಾದಂತ ಹಲವಾರು ರೋಗಿಗಳಿಗೆ ಶುಶ್ರೂಷೆಯನ್ನ ಮಾಡುವುದರ ಮೂಲಕ ತಮ್ಮ ಸೇವೆಯನ್ನ ಜನರಿಗೆ ಸಲ್ಲಿಸುವ ಕೆಲಸವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಬ್ರಿಟಿಷರ ಹೀನಾಯವಾದಂತಹ ಒಂದು ಕಾರ್ಯಗಳನ್ನ ವಿರೋಧಿಸ್ತಕ್ಕಂಥ ಮತ್ತೆ ಅದರ ವಿರುದ್ಧ ಹೋರಾಟ ಮಾಡತಕ್ಕಂಥ ಒಂದು ಸ್ಫೂರ್ತಿಯನ್ನ ಭಾರತೀಯರಿಗೆ ನೀಡತಕ್ಕಂಥ ಕೆಲಸವನ್ನ ತಿಲಕರು ಮಾಡ್ತಾ ಹೋಗ್ತಾರೆ. ನಿರ್ಭೀತ ಪತ್ರಕರ್ತರಾಗಿದ್ದಂತಹ ಬಾಲಗಂಗಾಧರ ತಿಲಕರು ತಮ್ಮ ದೃಢ ನಿಲುವು, ತಮ್ಮ ತ್ಯಾಗ ಮನೋಭಾವನೆ ಮತ್ತು ಸರ್ಕಾರವನ್ನ ನಿರ್ಭೀತವಾಗಿ ಟೀಕಿಸ್ತಕ್ಕಂಥದ್ರ ಮೂಲಕ ಜನಮಾನಸದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡಿತಾರೆ. ಅವರು ತಮ್ಮ ಜೀವಿತಾವಧಿಯಲ್ಲಿ ಅನುಭವಿಸಿದಂತಹ ಸೆರೆವಾಸಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಅವರು 3 ಬಾರಿ ಸೆರೆವಾಸವನ್ನು ಅನುಭವಿಸ್ತಾರೆ. ಮೊದಲ ಬಾರಿ 1882ರಲ್ಲಿ, ಎರಡನೇ ಬಾರಿ 1897ರಲ್ಲಿ ಮತ್ತು ಮೂರನೇ ಬಾರಿ 1908ರಲ್ಲಿ ಸೆರೆವಾಸವನ್ನು ಅವರು ಅನುಭವಿಸ್ತಾರೆ. ರಾಷ್ಟ್ರ ಜಾಗೃತಿಗಾಗಿ, ತಮ್ಮ ಪತ್ರಿಕಾ ಧರ್ಮಕ್ಕಾಗಿ ರಾಷ್ಟ್ರೀಯ ಜಾಗೃತಿಯನ್ನ ಮೂಡಿಸಿ ಸೆರೆಮನೆಗೆ ತಲುಪಿದಂತಹ ಮೊದಲನೇ ರಾಷ್ಟ್ರೀಯ ಹೋರಾಟಗಾರರು ತಿಲಕರಾಗ್ತಾರೆ. ಯಾವ ಕಾರಣಗಳಿಗಾಗಿ ಅವರು ಜೈಲುವಾಸವನ್ನು ಅನುಭವಿಸಿದರು ಅಂತೇಳಿ ನಾವು ನೋಡೋದಾದ್ರೆ, ಮೊದಲನೇದಾಗಿ 1882ರಲ್ಲಿ ತಮ್ಮ ಕೇಸರಿ ಮತ್ತು ಮರಾಠ ಪತ್ರಿಕೆಗಳಲ್ಲಿ ಕೊಲ್ಲಾಪುರದ ಸಂಸ್ಥಾನದ ಬಗ್ಗೆ ಇರತಕ್ಕಂತಹ ಕೆಲವು ರಹಸ್ಯ ಪತ್ರಗಳನ್ನ ಅವರು ಪ್ರಕಟಗೊಳಿಸ್ತಾರೆ. ಅದರಲ್ಲಿ ಆ ಪತ್ರಗಳಲ್ಲಿ ಅವ್ರು ಏನ್ ವಿಚಾರವನ್ನ ಜನರಲ್ಲಿ ತಿಳಿಸ್ತಾರಪ್ಪ ಅಂತಂದ್ರೆ, ಕೊಲ್ಲಾಪುರದ ಸಂಸ್ಥಾನದ ರಾಜರನ್ನ ಹುಚ್ಚ ಅಂತೇಳಿ ನಿರ್ಧರಿಸಿ ಅಥವಾ ಹುಚ್ಚ ಅಂತೇಳಿ ಅವನನ್ನ ಬಿಂಬಿಸಿ ಅವನನ್ನ ಅಧಿಕಾರದಿಂದ ಕೆಳಗಿಳಿಸ್ತಕ್ಕಂಥ ಒಂದು ಪಿತೂರಿ ನಡೆದಿದೆ ಅಂತಕ್ಕಂಥದ್ದನ್ನ ಬಿಂಬಿಸ್ತಾರೆ. ಅಷ್ಟೇ ಅಲ್ಲ, ಅದರಲ್ಲಿ ಆ ಕೊಲ್ಲಾಪುರದ ದಿವಾನರಾಗಿರ್ತಕ್ಕಂತಹ ಮಾಧವರಾವ್ ಬರ್ವೆ ಅವರ ಕೈವಾಡವೂ ಕೂಡ ಇದೆ. ಅವರು ಕೂಡ ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದನ್ನ ಈ ಪತ್ರಗಳ ಮೂಲಕ ಪ್ರಕಟಣೆಯನ್ನು ಮಾಡ್ತಾರೆ. ಇದರಿಂದ ಮನನೊಂದಂತಹ ದಿವಾನ್ ಮಾಧವರಾವ್ ಬರ್ವೆಯವರು ಈ ಕೇಸರಿ ಮತ್ತು ಮರಾಠ ಪತ್ರಿಕೆಯ ಈ ಇಬ್ಬರು ಸಂಪಾದಕರ ಮೇಲೆ ಕೂಡ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾರೆ. ಆ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ ನಂತರದಲ್ಲಿ ಇವರಿಗೆ ಸ್ಪಷ್ಟವಾಗಿ ಅರ್ಥವಾಗ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಪ್ರಕಟಿಸಿದಂತಹ ಪತ್ರಗಳಲ್ಲಿ ಉರುಳಿಲ್ಲ, ಯಾವುದೇ ರೀತಿ ಸತ್ಯ ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗುತ್ತೆ ಮತ್ತು ನ್ಯಾಯಾಲಯದಲ್ಲಿ ಅವರ ಕ್ಷಮೆಯನ್ನು ಕೂಡ ಕೇಳ್ತಾರೆ. ಸೊ ಇದಾದ ನಂತರ ಆದರೂ ಅವರು ಮಾಡಿದ್ದು ತಪ್ಪೇ ಆಗಿದ್ದರಿಂದಾಗಿ ಅವರಿಗೆ 4 ತಿಂಗಳುಗಳ ಕಾಲ ಶಿಕ್ಷೆಯನ್ನ ನ್ಯಾಯಾಲಯ ವಿಧಿಸುತ್ತೆ. ಬಾಂಬೆಯ ಡೋಂಗ್ರಿ ಜೈಲಿನಲ್ಲಿ ಅವರನ್ನ 4 ತಿಂಗಳು ಸೆರೆವಾಸದಲ್ಲಿ ಇಡಲಾಗುತ್ತೆ. ಅಸನ್ಮುಖಿಗಳಾಗಿ ಸೆರೆಮನೆಗೆ ಹೋದಂತಹ ಅವರ ಒಂದು ನಿರ್ಭೀಡತೆ ಜನರಿಗೆ ತುಂಬಾ ಇಷ್ಟ ಆಗುತ್ತೆ. ನಂತರದಲ್ಲಿ 1897ರಲ್ಲಿ 2ನೇ ಬಾರಿಗೆ ಅವರು ಸೆರೆಮನೆ ವಾಸವನ್ನು ಅನುಭವಿಸ್ತಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಮೊದಲೇ ಹೇಳಿದ ಹಾಗೆ 1897ರ ಸಂದರ್ಭದಲ್ಲಿ ಭೀಕರವಾದಂತಹ ಕ್ಷಾಮ, ಅದರ ಜೊತೆಗೆ ಪ್ಲೇಗ್ ರೋಗವು ಕೂಡ ಮಹಾರಾಷ್ಟ್ರದಲ್ಲಿ ಕಾಣಿಸ್ಕೊಂಡಿರುತ್ತೆ. ಈ ಪ್ಲೇಗ್ ಅನ್ನ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರದ ಅಧಿಕಾರಿಗಳು ಕೈಗೊಂಡಂತಹ ಕೆಲವು ನಿಯಮಗಳು ಅಥವಾ ಕಾರ್ಯಾಚರಣೆಗಳು ಹೇಗಿದ್ವಪ್ಪ ಅಂತಂದ್ರೆ, ಭಾರತೀಯರನ್ನ ಅತ್ಯಂತ ಹೀನಾಯವಾಗಿ, ಅತ್ಯಂತ ಕ್ರೂರವಾಗಿ, ಅಮಾನವೀಯವಾಗಿ ನಡೆಸ್ಕೊಳ್ತಕ್ಕಂಥದ್ದು ನಡೆಯಿತು. ಈ ಒಂದು ಕ್ರೂರತೆಯ ವಿರುದ್ಧ, ಈ ಒಂದು ಸರ್ಕಾರಿ ಅಧಿಕಾರಿಗಳ ಈ ಒಂದು ಕ್ರೂರತೆಯ ವಿರುದ್ಧ, ಅಮಾನವೀಯತೆಯ ವಿರುದ್ಧ ತಮ್ಮ ಪತ್ರಿಕೆಗಳಲ್ಲಿ ನಿರ್ಭೀಡತೆಯಿಂದ ಬರೀತಾರೆ. ಅಷ್ಟೇ ಅಲ್ಲ, 1897ರ
ಜೂನ್ ತಿಂಗಳಿನ 12ನೇ ತಾರೀಕಿನಂದು ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕವಾದಂತಹ ದಿನವನ್ನು ಆಚರಣೆ ಮಾಡುವಾಗ ಅವರು ಶಿವಾಜಿ ಮಹಾರಾಜರು ಅಫ್ಜಲ್ ಖಾನನ್ನು ಕೊಂದಿದ್ದನ್ನ ಸಮರ್ಥಿಸ್ಕೊಳ್ತಾರೆ. ಇವರ ಒಂದು ಭಾಷಣ ಹೇಗೆ ತಮಗೆ ಅನ್ಯಾಯವನ್ನು ಮಾಡತಕ್ಕಂತ, ಅಧರ್ಮವನ್ನು ಮಾಡತಕ್ಕಂಥವ್ರನ್ನ ಕೊಲ್ಲಬಹುದು ಅಂತಕ್ಕಂಥ ರೀತಿಯಲ್ಲಿ ಸಮರ್ಥಿಸಿಕೊಂಡಂತ ರೀತಿ ಇತ್ತಲ್ಲ, ಈ ಒಂದು ರೀತಿ ಇಂಗ್ಲಿಷ್ ಪತ್ರಿಕೆಗಳ ಕೆಂಗಣ್ಣಿಗೆ ಗುರಿಯಾಗುತ್ತೆ. ಇಂಗ್ಲಿಷ್ ಪತ್ರಿಕೆಗಳೆಲ್ಲವೂ ಕೂಡ ಬರೀತವೆ, ತಿಲಕರು ಸರ್ಕಾರದ ವಿರುದ್ಧ ಪ್ರಜೆಗಳನ್ನ ಕ್ರಾಂತಿ ಹೇಳುವಂತೆ ಅಥವಾ ದಂಗೆ ಹೇಳುವಂತೆ ಪ್ರೇರೇಪಿಸುತ್ತಿದ್ದಾರೆ ಅಂತಕ್ಕಂಥ ಬರಹಗಳನ್ನ ಇಂಗ್ಲಿಷ್ ಪತ್ರಿಕೆಗಳು ಬರೀತವೆ. ಅಷ್ಟೇ ಅಲ್ಲ, ಅದೇ ವರ್ಷದ 1897ರ ಜೂನ್ ತಿಂಗಳ 22ನೇ ತಾರೀಕಿನಂದು ಪ್ಲೇಗ್ ಸಮಿತಿಯ ಅಧ್ಯಕ್ಷನಾಗಿದ್ದಂತಹ ರ್ಯಾಂಡನ್ ಅನ್ನ ಅವನ ಕ್ರೂರತೆಗಾಗಿ, ಅವನ ಅಮಾನವೀಯ ಕಾರ್ಯಗಳಿಗಾಗಿ ಚಾಪೇಕರ್ ಸಹೋದರರು ಕೊಂದು ಹಾಕ್ತಾರೆ, ವಧೆಯನ್ನು ಮಾಡ್ತಾರೆ. ರ್ಯಾಂಡನ ಹತ್ಯೆಯಾದ ತಕ್ಷಣನೇ ಎಚ್ಚೆತ್ತುಕೊಂಡಂತಹ ಸರ್ಕಾರ ಈ ಒಂದು ಚಾಪೇಕರ್ ಸಹೋದರರು ರ್ಯಾಂಡನ್ ಹತ್ಯೆ ಮಾಡಲಿಕ್ಕೆ ಪ್ರೇರೇಪಣೆಯಾಗಿದ್ದೆ ಜೂನ್ 12ರ ತಿಲಕರ ಭಾಷಣ ಅಂತೇಳಿ ಇವೆರಡಕ್ಕೂ ಕೂಡ ಸಂಬಂಧವನ್ನು ಕಲ್ಪಿಸಿ ಜುಲೈ ತಿಂಗಳ 27ನೇ ತಾರೀಕು ಬಂಧಿಸಲಾಯಿತು. ಸೊ ಈ ರೀತಿ ತಿಲಕರನ್ನ ಬಂಧಿಸಿದಾಗ ಇಡೀ ದೇಶದಾದ್ಯಂತ ಅದಕ್ಕೆ ವಿರೋಧ ವ್ಯಕ್ತವಾಗುತ್ತೆ. ಅಷ್ಟೇ ಅಲ್ಲ, ಬಂಗಾಳದಲ್ಲಿದ್ದಂತಹ ಅಮೃತ ವಿಚಾರ ಪತ್ರಿಕೆಯ ಶಿಶಿರ್ ಕುಮಾರ್ ಘೋಷ್ ಹಾಗೆ ಸುರೇಂದ್ರನಾಥ್ ಬ್ಯಾನರ್ಜಿ ಮೊದಲಾದಂತಹ ನಾಯಕರು ಇಬ್ಬರು ಖ್ಯಾತ ವಕೀಲರನ್ನ ತಿಲಕರ ಪರವಾಗಿ ವಾದವನ್ನ ಮಾಡಲಿಕ್ಕೆ ಕಲ್ಕತ್ತಾದಿಂದ ಬಾಂಬೆಗೆ ಕಳಿಸ್ತಾರೆ. ಆದರೂ ಕೂಡ ಸರ್ಕಾರದ ವಿರುದ್ಧ ಪ್ರಚೋದನಾತ್ಮಕ ಲೇಖನಗಳನ್ನ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದಾರೆ ಎಂಬ ಕಾರಣಕ್ಕಾಗಿ ಭಾರತೀಯ ದಂಡ ಸಂಹಿತೆ 124A ಅನುಸಾರ ಅವರಿಗೆ 18 ತಿಂಗಳುಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಈ ಒಂದು ಘಟನೆ ಭಾರತೀಯರನ್ನ ಅತ್ಯಂತ ಘಾಸಿಗೊಳಗಾಗಿಸುತ್ತೆ. ಅದಲ್ಲದೆ ಹಲವಾರು ಜನ ಪತ್ರಿಕೋದ್ಯಮಿಗಳು, ಹಲವಾರು ಜನ ರಾಜಕೀಯ ನಾಯಕರು ಈ ಒಂದು ಶಿಕ್ಷೆಯ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ದಾದಾಬಾಯಿ ನೌರೋಜಿ ಅವರು ಪತ್ರಿಕಾ ನಿರ್ಬಂಧ ಒಂದು ಆತ್ಮಹತ್ಯಾ ಕ್ರಮ ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, 1897ರಲ್ಲಿ ಕಾಂಗ್ರೆಸ್ ಅಧಿವೇಶನ ಅಮರಾವತಿಯಲ್ಲಿ ನಡೆಯುತ್ತೆ. ಅದರ ಅಧ್ಯಕ್ಷೀಯ ಭಾಷಣದಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಇಂದು ನಮಗೆ ಅತ್ಯಂತ ದುಃಖದಾಯಕ ದಿನ ಅಂತೇಳಿ ತಮ್ಮ ಭಾಷಣದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಅವರ ಆ ರೀತಿ ಮಾತಾಡಿದ ತಕ್ಷಣನೇ ಸಭೆಯಲ್ಲಿದ್ದಂತ ಅಷ್ಟು ಜನ ನಾಯಕರು, ಸದಸ್ಯರು ಕೂಡ ಎದ್ದು ನಿಂತು ಗೌರವಪೂರ್ವಕವಾಗಿ ಅವರ ಮಾತಿಗೆ ಒಮ್ಮತವನ್ನ ಸೂಚಿಸ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ತಿಲಕರ ಬಿಡುಗಡೆಗೆ ಒತ್ತಾಯಗಳು ಕೇಳಿ ಬರ್ತಾ ಹೋಗುತ್ತೆ. ಯುರೋಪಿನ ಶ್ರೇಷ್ಠ ವಿದ್ವಾಂಸನಾಗಿರತಕ್ಕಂತಹ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಕೂಡ ತಿಲಕರ ಬಿಡುಗಡೆಗಾಗಿ ಒತ್ತಾಯವನ್ನು ಮಾಡ್ತಾರೆ. ಮುಂದೆ ದೇಶದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿದಂತಹ ಒಂದು ಒತ್ತಡವನ್ನು ಗಮನಿಸಿದ ಇಂಗ್ಲಿಷ್ ಸರ್ಕಾರ 18 ತಿಂಗಳ ಶಿಕ್ಷೆಯನ್ನ 11 ತಿಂಗಳಿಗೆ ಇಳಿಸಿ 1898 ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕು ಅವರನ್ನ ಬಿಡುಗಡೆಗೊಳಿಸುತ್ತೆ. ಇದಾದ ನಂತರ ಭಾರತದಲ್ಲಿ ಅವರ ಹೆಸರು ಅತ್ಯಂತ ಚಿರಪರಿಚಿತ ಆಗುತ್ತೆ. ಅಷ್ಟೇ ಅಲ್ಲದೆ ಅವರ ನೀತಿಗಳು, ತೀವ್ರಗಾಮಿ ನೀತಿಗಳು, ಜನಾಂದೋಲನವನ್ನು ರೂಪಿಸಲು ಅವರು ಕೈಗೊಂಡಂತಹ ಕ್ರಮಗಳು, ಸೆರೆಮನೆಗೆ ಯಾವುದೇ ರೀತಿಯ ಭಯವಿಲ್ಲದೆ ಹೋದಂತಹ ಅವರ ನೀತಿಗಳು ಅವರನ್ನ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ಕಾಗಿ ರೂಪಿಸ್ತವೆ. ತಿಲಕರು 3ನೇ ಬಾರಿ ಸೆರೆವಾಸವನ್ನು ಅನುಭವಿಸಿದ್ದು 1908ರಲ್ಲಿ. ಆಗಿನ ರಾಜಕೀಯ ಘಟನೆಗಳನ್ನು ನಾವು ಮೆಲುಕು ಹಾಕೋದಾದ್ರೆ 1907ರಲ್ಲಿ ಸೂರತ್ ಅಧಿವೇಶನದಲ್ಲಿ ಕಾಂಗ್ರೆಸ್ ವಿಭಜನೆ ಆಗಿರುತ್ತೆ. ಮಂದಗಾಮಿಗಳ ಹಿಡಿತದಲ್ಲಿದ್ದಂತಹ ಕಾಂಗ್ರೆಸ್ ತೀವ್ರಗಾಮಿಗಳನ್ನ ಕಾಂಗ್ರೆಸ್ನಿಂದ ಹೊರಹಾಕಿರುತ್ತೆ. ಈ ತರ ಕಾಂಗ್ರೆಸ್ಸಿಗರಲ್ಲೇ ಹೊಡಕುಂಟಾದಾಗ ಸರ್ಕಾರ ಅದನ್ನು ಸಮರ್ಥವಾಗಿ ಹೊಡೆದು ಆಳುವ ನೀತಿಗೆ ಬಳಸಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಇಡೀ ಜನಾಭಿಪ್ರಾಯ, ದೇಶದ ಜನರ ಅಭಿಪ್ರಾಯಗಳು ಯಾರ ಪರವಾಗಿದ್ವಪ್ಪ ಅಂತಂದ್ರೆ ತೀವ್ರಗಾಮಿ ನಾಯಕರ ಪರವಾಗಿ, ತೀವ್ರಗಾಮಿ ಹೋರಾಟಗಾರರ ಪರವಾಗಿರುತ್ತೆ. ಸೊ ತೀವ್ರಗಾಮಿ ಹೋರಾಟ ಬೆಳಿಬಾರದು, ಅದನ್ನ ಹೇಗಾದ್ರೂ ಮಾಡಿ ಚೂಟಿ ಹಾಕಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಬಂದಿರುತ್ತೆ. ಸೊ ಅದಕ್ಕಾಗಿ ಈ ಎಲ್ಲಾ ತೀವ್ರಗಾಮಿ ನಾಯಕರುಗಳನ್ನ ಬಂಧಿಸುವಂತ ಕೆಲಸವನ್ನ ಬ್ರಿಟಿಷ್ ಸರ್ಕಾರ ಮಾಡುತ್ತೆ. ಅದಕ್ಕೆ ಅದು ಹಲವು ಕಾರಣಗಳನ್ನ ಹುಡುಕೊಳ್ಳುತ್ತೆ. ಆ ಕಾರಣಗಳಿಂದಾಗಿ ಅವರನ್ನ ಬಂಧಿಸತಕ್ಕಂಥ ಕೆಲಸ ಆಗುತ್ತೆ. 1908ನೇ ಇಸ್ವಿನಲ್ಲಿ ಮೇ ತಿಂಗಳ 11ನೇ ತಾರೀಕು ತಮ್ಮ ಪತ್ರಿಕೆಯಲ್ಲಿ ಸಂಪಾದಕೀಯದಲ್ಲಿ ತಿಲಕರು ದೇಶದ ದುರ್ದೈವ ಅಂತಕ್ಕಂಥ ಒಂದು ಲೇಖನವನ್ನು ಬರೀತಾರೆ. ಆ ಲೇಖನವನ್ನು ಬರಲಿಕ್ಕೆ ಪ್ರಮುಖ ಕಾರಣ ಏನಾಗಿತ್ತಪ್ಪ ಅಂತಂದ್ರೆ 1908ರ ಸಂದರ್ಭದಲ್ಲಿನೇ
ಮುಜಾಫರ್ ಬಾಂಬು ಪ್ರಕರಣ ಕ್ರಾಂತಿಕಾರಿಗಳನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕಬೇಕು ಅಂತಕ್ಕಂಥ ಪ್ರಯತ್ನವನ್ನು ಇಂಗ್ಲಿಷ್ ಮಾಡಲಿಕ್ಕೆ ಕಾರಣವಾಗಿರುತ್ತೆ. ಈ ಮುಜಾಫರ್ ಬಾಂಬು ಪ್ರಕರಣದಲ್ಲಿ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಂದ್ರ ಚಾಕಿ ಅಂತಕ್ಕಂಥ ಇಬ್ಬರು ಕ್ರಾಂತಿಕಾರಿ ಯುವಕರು ಬ್ರಿಟಿಷರ ಕ್ರೂರ ನ್ಯಾಯಾಧೀಶನಾಗಿದ್ದಂತಹ ಕಿಂಗ್ಸ್ ಫೋರ್ಡ್ ನ ವಾಹನದ ಮೇಲೆ ಬಾಂಬು ದಾಳಿಯನ್ನು ನಡೆಸಿರ್ತಾರೆ. ಆದರೆ ಇದು ವಿಫಲತೆಯಲ್ಲಿ ಕೊನೆಗೊಂಡಿರುತ್ತೆ. ಆದರೂ ಕೂಡ ಈ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಹತ್ತಿಕ್ಕುವ ಉದ್ದೇಶದಿಂದ ಹಲವಾರು ಕ್ರೂರ ಕ್ರಮಗಳನ್ನ ಬ್ರಿಟಿಷ್ ಸರ್ಕಾರ ಕೈಗೊಳ್ತಾರೆ. ಅದನ್ನು ವಿರೋಧಿಸಿ 1908 ಮೇ ತಿಂಗಳ 11ನೇ ತಾರೀಕು ತಮ್ಮ ಪತ್ರಿಕೆಯಲ್ಲಿ ದೇಶದ ದುರ್ದೈವ ಅಂತಕ್ಕಂಥ ಒಂದು ಹೆಡ್ಡಿಂಗ್ ಅನ್ನು ಹಾಕಿ ಲೇಖನವನ್ನು ಪ್ರಕಟಿಸ್ತಾರೆ. ಆ ಲೇಖನದಲ್ಲಿ ಕ್ರಾಂತಿಕಾರಿಗಳ ಒಂದು ಭಯೋತ್ಪಾದನೆಯನ್ನು ಅವರು ಟೀಕೆಯನ್ನು ಮಾಡಿದರೂ ಕೂಡ ಕೆಲವು ಅಸಹನೀಯ ಸಂದರ್ಭಗಳಲ್ಲಿ ಈ ಒಂದು ಭಯೋತ್ಪಾದನೆ ಅಥವಾ ಹಿಂಸೆ ಎಷ್ಟು ಅಪೇಕ್ಷಣೀಯವಾಗಿರುತ್ತೆ, ಅನಿವಾರ್ಯವಾಗಿರುತ್ತೆ ಅನ್ನೋದನ್ನ ಅದರಲ್ಲಿ ಚಿತ್ರಿಸ್ತಾರೆ. ಅಷ್ಟೇ ಅಲ್ಲ, ಭಾರತದಲ್ಲಿ ಬಾಂಬು ಸಂಸ್ಕೃತಿಯ ಬೆಳವಣಿಗೆಗೆ ಬ್ರಿಟಿಷ್ ಸರ್ಕಾರದ ನೀತಿಗಳೇ ಕಾರಣ ಅಂತಕ್ಕಂಥದ್ದನ್ನು ಕೂಡ ಅವರು ನಿರ್ಭೀತಿಯಿಂದ ಚರ್ಚೆಯನ್ನು ಮಾಡ್ತಾರೆ. ಪತ್ರಿಕೆಗಳಲ್ಲಿ ಭಾರತದ ಒಂದು ಬಾಂಬು ಸಂಸ್ಕೃತಿಗೆ ಬ್ರಿಟಿಷ್ ಸರ್ಕಾರದ ನೀತಿಗಳೇ ಕಾರಣ ಅಂತೇಳಿ ಅವರು ಯಾವಾಗ ನಿರ್ಭೀತಿಯಿಂದ ಬರೀತಾರೋ, ಹಾಗೂ ಕೆಲವು ಸಂದರ್ಭಗಳಲ್ಲಿ ಭಯೋತ್ಪಾದನೆ ಅಥವಾ ಹಿಂಸೆ ಅಂತಕ್ಕಂಥದ್ದು ಅನಿವಾರ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಅವ್ರು ಏನ್ ಬರೀತಾರೋ, ಇದು ಕ್ರಾಂತಿಕಾರಿಗಳ ಬೆಂಬಲಕ್ಕೆ ತಿಲಕರು ನಿಂತಿದ್ದಾರೆ, ಇವರ ಪತ್ರಿಕಾ ಧರ್ಮವನ್ನ ಸರ್ಕಾರದ ವಿರುದ್ಧ ಕ್ರಾಂತಿಕಾರಿಗಳನ್ನ ಎತ್ತಿಕಟ್ಟಲಿಕ್ಕೆ ಬಳಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ 1908ನೇ ಇಸ್ವಿಯ ಜೂನ್ ತಿಂಗಳ 24ರಂದು ಅವರನ್ನ ಸರ್ದಾರ್ ಗೃಹದಲ್ಲಿ ಬಂಧಿಸಲಾಗುತ್ತೆ. ಈ ಸಲ ಬಂಧಿಸುವ ಕೆಲವು ವಾರಗಳ ಮುಂಚೆ ತನ್ನ ಮಿತ್ರ ಪೊಲೀಸ್ ಅಧಿಕಾರಿಯೊಬ್ಬರು ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ, ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮನ್ನ ಬಂಧಿಸುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ. ಸೊ ಈ ತರ ಸುಳಿವು ಸಿಕ್ಕಾಗಲೂ ಕೂಡ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಾರೆ. ಅವ್ರು ಹೇಳೋ ಮಾತು ತುಂಬಾ ಚೆನ್ನಾಗಿದೆ. ಇಡೀ ಭಾರತವೇ ಒಂದು ಜೈಲು ಅಥವಾ ಒಂದು ಸೆರೆಮನೆ. ಈ ಸೆರೆಮನೆಯಲ್ಲಿ ನಾವೆಲ್ಲರೂ ಕೈದಿಗಳೇ. ಸೆರೆಮನೆಗೆ ಹೋಗುವುದೆಂದರೆ ದೊಡ್ಡ ಕೋಣೆಯಿಂದ ಚಿಕ್ಕ ಕೋಣೆಗೆ ಹೋದಂತೆ. ಅಂದ್ರೆ ಹೇಗೆ ನಿರ್ಭೀತಿಯಿಂದ ಜೈಲಿಗೆ ಹೋಗ್ಲಿಕ್ಕೂ ಕೂಡ ಅವ್ರು ಯಾವತ್ತೂ ಕೂಡ ಇನ್ನು ಮುಂದೆ ನೋಡಿಲ್ಲ. ಮತ್ತೆ ಇಡೀ ಬ್ರಿಟಿಷರ ಒಂದು ಭಾರತವನ್ನ ಹೇಗೆ ತಮ್ಮ ಸಂಕೋಲೆಯಲ್ಲಿ ತುಡಿಸಿದ್ರು ಭಾರತವನ್ನ ಅಂತಕ್ಕಂಥದ್ದನ್ನು ಕೂಡ ಅವರು ಸ್ಪಷ್ಟವಾಗಿ ಈ ಒಂದು ವ್ಯಾಖ್ಯಾನದ ಮೂಲಕ ಹೇಳ್ತಾರೆ. ಅದಾದ್ಮೇಲೆ ಅವ್ರ ಮೇಲೆ ರಾಜದ್ರೋಹದ ಆರೋಪವನ್ನ ಮತ್ತು ಕ್ರಾಂತಿಕಾರಿಗಳನ್ನ ಬೆಂಬಲಿಸಿದಂತ ಆರೋಪವನ್ನ ಅವ್ರ ಮೇಲೆ ಹೊರಿಸಲಾಗುತ್ತೆ. ಭಾರತೀಯ ದಂಡ ಸಂಹಿತೆ 124A ಮತ್ತು 53A ಇವುಗಳ ಅಡಿಯಲ್ಲಿ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲಿಸಲಾಗುತ್ತೆ. ಬಾಂಬೆ ಮುಖ್ಯ ನ್ಯಾಯಾಲಯದಲ್ಲಿ ಅವರ ವಿಚಾರಣೆ ಪ್ರಾರಂಭವಾಗುತ್ತೆ. ಜುಲೈ ತಿಂಗಳ 15ನೇ ತಾರೀಕಿಂದ ಜುಲೈ ತಿಂಗಳ 21ನೇ ತಾರೀಕಿನವರೆಗೂ ಕೂಡ ಅವರ ವಿಚಾರಣೆ ನಡೆಯುತ್ತೆ. ಸುಮಾರು 21 ಗಂಟೆಗಳ ಕಾಲ ತಮ್ಮ ಪರವಾಗಿ ತಾವು ವಾದವನ್ನು ಮಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ಬಾಂಬೆ ಮುಖ್ಯ ನ್ಯಾಯಾಲಯದ ನ್ಯಾಯಾಧೀಶನಾಗಿದ್ದಂಥವನು ದಾವರ್ ಅಂತಕ್ಕಂಥ ಈ ದಾವರ್ 2ನೇ ಬಾರಿ 1897ರಲ್ಲಿ ತಿಲಕರು ಸೆರೆವಾಸವನ್ನು ಅನುಭವಿಸುವ ಸಂದರ್ಭದಲ್ಲಿ ಅವರ ಪರವಾಗಿ ವಾದವನ್ನು ಮಾಡಿದಂತೆ. ಆದ್ರೆ ಈಗ ಅವನೇ ನ್ಯಾಯಾಧೀಶನಾಗಿ ಕೂತಿದ್ದಾನಷ್ಟೇ ಅಲ್ಲ, ತಿಲಕರಿಗೆ ಶಿಕ್ಷೆಯನ್ನು ಕೂಡ ನೀಡುತ್ತಾನೆ. 6 ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನ ತಿಲಕರಿಗೆ ವಿಧಿಸಲಾಗುತ್ತೆ. ಅದಾದ ನಂತರ ತಿಲಕರನ್ನ ಬರ್ಮಾದ ಮಾಂಡಲೆ ಜೈಲಿಗೆ ವರ್ಗಾಯಿಸಬೇಕು ಅಂತಕ್ಕಂಥದ್ದು ಕೂಡ ತನ್ನ ತೀರ್ಪಿನಲ್ಲಿ ಹೇಳ್ತಾರೆ. ಅದಕ್ಕೆ ಪ್ರತಿಕ್ರಿಯಿಸಿದಂತಹ ತಿಲಕರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಪಂಚಾಯತರ ತೀರ್ಪು ಏನೇ ಇರಲಿ ಅಥವಾ ನ್ಯಾಯಾಧೀಶರ ತೀರ್ಪು ಏನೇ ಇರಲಿ, ಆದ್ರೆ ನಾನು ನಿರಪರಾಧಿ ಎಂದು ಹೇಳಿಕೊಳ್ಳಲು ಇಚ್ಛಿಸುತ್ತೇನೆ. ನನ್ನ ಉದ್ದೇಶಗಳು, ನನ್ನ ತೀವ್ರವಾದಂತಹ ಉದ್ದೇಶಗಳೇನಿದೆ, ಆ ಉದ್ದೇಶಗಳು ನಾನು ತೊಂದರೆ ಅನುಭವಿಸುವುದರಿಂದನೇ ಉತ್ಕೃಷ್ಟವಾಗಿ ಬೆಳೀತಾವೆ ಉತ್ಕರ್ಷವಂತವೆ ಅನ್ನೋದಾದ್ರೆ ನಾನು ತೊಂದರೆಯನ್ನ ಸೆರೆವಾಸವನ್ನು ಅನುಭವಿಸಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿ ತಾವು ಸೆರೆಮನೆಗೆ ತೆರಳುತ್ತಾರೆ. 1908ರಿಂದ 1914ರವರೆಗೆ 6 ವರ್ಷಗಳ ಕಾಲ ತಾವು ಸೆರೆವಾಸವನ್ನ ಅನುಭವಿಸ್ತಾರೆ. ಅಂತ ಸಂದರ್ಭದಲ್ಲೇ ಅವರು ಹಲವಾರು ಕೃತಿಗಳನ್ನು ಕೂಡ ಬರೀತಾರೆ. ಗೀತರಹಸ್ಯ ಅಂತಕ್ಕಂಥದ್ದು, ಆರ್ಕಿಟಿಕ್ ಹೋಮ್ ಆಫ್ ದಿ ಆರಿಯನ್ಸ್ ಅಂತಕ್ಕಂಥ ಕೃತಿಗಳನ್ನು ಅವರು ಬರೀತಾರೆ. ಈ ರೀತಿ 3 ಬಾರಿ ಅವರು ಸೆರೆವಾಸವನ್ನ ತಮ್ಮ ಜೀವಿತಾವಧಿಯಲ್ಲಿ ಅನುಭವಿಸ್ತಾರೆ. ಇದರ ಮೂಲಕ ಅದರಲ್ಲೂ 1908ರಲ್ಲಂತೂ ಅವರ ಬಂಧನವಾದಾಗಂತೂ ಇಡೀ ದೇಶದಾದ್ಯಂತ ಅದರ ವಿರೋಧಿಸಿ ಚಳವಳಿಗಳು ನಡೆಯುತ್ತವೆ. 1914ರಲ್ಲಿ ಅವರು ಬಿಡುಗಡೆಯಾಗಿ ಬಂದಾಗಂತೂ ಇಡೀ ದೇಶ ಅವರನ್ನು ಅತ್ಯಂತ ಶ್ರೇಷ್ಠ ನಾಯಕ ಅಂತ ಹೇಳಿ ಒಪ್ಪಿಕೊಂಡು ಆ ಸ್ವಾಗತವನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೆ. ಈ ರೀತಿ 3 ಬಾರಿ 1882,
1897 ಹಾಗೂ 1908 ಈ 3 ಬಾರಿ ಅವರು ಸೆರೆವಾಸವನ್ನ ತಮ್ಮ ಜೀವಿತಾವಧಿಯಲ್ಲಿ ಅನುಭವಿಸ್ತಾರೆ. ಬಾಲಗಂಗಾಧರ ತಿಲಕರ ರಾಜಕೀಯ ಸಿದ್ಧಾಂತದ ಬಗ್ಗೆ ನಾವು ಗಮನ ಹರಿಸುವುದಾದರೆ, ಬಾಲಗಂಗಾಧರ ತಿಲಕರು ರಾಷ್ಟ್ರೀಯ ಚಳುವಳಿಗೆ ಒಂದು ಹೊಸ ಆಯಾಮವನ್ನು ನೀಡಿದಂತಹ ನಾಯಕರಾಗಿದ್ದರು. ಅಲ್ಲಿಯವರೆಗೆ ಸಂವಿಧಾನಾತ್ಮಕ ಚಳುವಳಿಗಳ ಮೂಲಕ ಬ್ರಿಟಿಷರ ಮುಂದೆ ಭಿನ್ನ ಒತ್ತಳಿಕೆಗಳು, ಬೇಡಿಕೆಗಳ ಮೂಲಕ ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸುತ್ತಿದ್ದಂತಹ ಮಂದಗಾಮಿ ನಾಯಕರುಗಳನ್ನ ಇವರು ರಾಜಕೀಯ ಭಿಕ್ಷುಕರು ಅಂತೇಳಿ ಕರೀತಾರೆ. ಅಷ್ಟೇ ಅಲ್ಲ, ನಾವು ಸ್ವರಾಜ್ಯವನ್ನು ಗಳಿಸಿಕೊಳ್ಳಲಿಕ್ಕೆ ಹೋರಾಟ ಒಂದೇ ಮಾರ್ಗ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಹಾಗೂ ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತೇಳಿ ಸ್ಪಷ್ಟವಾಗಿ ತಮ್ಮ ಗುರಿ ಏನು, ರಾಷ್ಟ್ರೀಯ ಚಳುವಳಿಯ ದಿಕ್ಕು ಹೇಗಿರಬೇಕು ಅಂತಕ್ಕಂಥದ್ದನ್ನ ತಮ್ಮ ಅಭಿಪ್ರಾಯದ ಮೂಲಕ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ತಿಲಕರು ಮಾಡ್ತಾರೆ. ಅಷ್ಟೇ ಅಲ್ಲ, ಇವರ ಒಂದು ಹೋರಾಟಕ್ಕೆ ಬಿಪಿನ್ ಚಂದ್ರಪಾಲರು, ಅರವಿಂದ ಘೋಷರು ಮತ್ತು ಲಾಲಾ ಲಜಪತ್ ರಾಯರು ಕೂಡ ಸಾಥ್ ಕೊಡ್ತಾರೆ. ಕಾಂಗ್ರೆಸ್ಸಿನ ರಾಷ್ಟ್ರೀಯ ಚಳವಳಿಯ ಹೋರಾಟವನ್ನ ಜನಾಂದೋಲನವನ್ನಾಗಿ ರೂಪಿಸಬೇಕು ಅಂತಕ್ಕಂಥದ್ದು ತಿಲಕರ ಒಂದು ಯೋಚನೆ ಮತ್ತು ಯೋಜನೆಯಾಗಿರುತ್ತೆ. ಅದಕ್ಕೋಸ್ಕರ ಅವರು ತುಂಬಾ ತಮ್ಮ ಎಲ್ಲ ಶ್ರಮವನ್ನು ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸ್ವರಾಜ್ಯವನ್ನ ನಾವು ಗಳಿಸಿಕೊಳ್ಳದೆ, ಸ್ವಯಂ ಆಡಳಿತವನ್ನ ನಾವು ಗಳಿಸಿಕೊಳ್ಳದೆ ಸ್ವಧರ್ಮವನ್ನು ರಕ್ಷಿಸಲಾಗದು. ಹಾಗೆಯೇ ಕೈಗಾರಿಕಾ ಪ್ರಗತಿಯಾಗಲಿ, ಸಾಮಾಜಿಕ ಸುಧಾರಣೆಯಾಗಲಿ, ಉಪಯುಕ್ತವಾದಂತಹ ಶಿಕ್ಷಣವಾಗಲಿ ನಮ್ಮ ದೇಶೀಯ ಜನರಿಗೆ ದೊರಕಬೇಕು ಅಂತಂದ್ರೆ ಸ್ವಯಂ ಆಡಳಿತ ಅಸ್ತಿತ್ವಕ್ಕೆ ಬರಬೇಕು. ಸ್ವಯಂ ಆಡಳಿತ ಅಥವಾ ಸ್ವರಾಜ್ಯ ಅಂತಕ್ಕಂಥದ್ದು ಭಿಕ್ಷೆ ಬೇಡುವುದರಿಂದ ಬರುವುದಿಲ್ಲ. ಅದಕ್ಕೋಸ್ಕರ ನಾವು ಯಾವುದೇ ತ್ಯಾಗಕ್ಕಾದರೂ ಸಿದ್ಧವಿರಬೇಕು ಅಂತಕ್ಕಂಥ ಕರೆಯನ್ನ ದೇಶವಾಸಿಗಳಿಗೆ ತಿಲಕರು ಕೊಡ್ತಾರೆ. 1905ರಲ್ಲಿ ಬಂಗಾಳದ ವಿಭಜನೆಯನ್ನ ಲಾರ್ಡ್ ಕರ್ಜನ್ ಬ್ರಿಟಿಷರ ಒಡೆದು ಆಳುವ ನೀತಿಗೆ ಅನುಗುಣವಾಗಿ ಮಾಡ್ತಾರೆ. ಧರ್ಮದ ಆಧಾರದ ಮೇಲೆ ಬಂಗಾಳವನ್ನ ಪೂರ್ವ ಮತ್ತು ಪಶ್ಚಿಮ ಬಂಗಾಳಗಳನ್ನಾಗಿ ವಿಭಜನೆಯನ್ನು ಮಾಡಲಾಗುತ್ತೆ. ಇದನ್ನ ವಿರೋಧಿಸಿ ಬಂಗಾಳದಾದ್ಯಂತ ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿಗಳು ನಡೆಯುತ್ತೆ. ಈ ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿಯನ್ನ ಇಡೀ ದೇಶದಾದ್ಯಂತ ಸಂಘಟಿಸಿ ಬ್ರಿಟಿಷರ ವಿರುದ್ಧ ಇಡೀ ದೇಶವನ್ನು ಒಟ್ಟುಗೂಡಿಸಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ತಿಲಕರು ಬರ್ತಾರೆ. ಆದರೆ ಮಂದಗಾಮಿಗಳು ಇದನ್ನ ಸ್ಪಷ್ಟವಾಗಿ ವಿರೋಧವನ್ನು ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಸರ್ಕಾರದ ಬಗ್ಗೆ ಭಯ ಇರುತ್ತೆ. ಹಾಗೆ ತಿಲಕರು ಕ್ರಾಂತಿಕಾರಿಗಳ ಬಗ್ಗೆಯೂ ಕೂಡ ಸಹಾನುಭೂತಿಯನ್ನು ಹೊಂದಿದ್ರು. ಕ್ರಾಂತಿಕಾರಿಗಳ ಧೈರ್ಯ ಮತ್ತು ತ್ಯಾಗವನ್ನ ಅವರು ಯಾವಾಗಲೂ ಕೂಡ ಶ್ಲಾಘನೆಯನ್ನು ಮಾಡ್ತಿರ್ತಾರೆ. ಹಾಗಾಗಿ ಕ್ರಾಂತಿಕಾರಿಗಳಿಗೂ ಕೂಡ ತಿಲಕರನ್ನ ಕಂಡ್ರೆ ಅತ್ಯಂತ ಗೌರವವನ್ನ ಹೊಂದಿರ್ತಾರೆ. ಮುಂದೆ 1906ನೇ ಇಸ್ವಿನಲ್ಲಿ ಕಲ್ಕತ್ತಾದಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳಿಗೆ ಅನಿರೀಕ್ಷಿತವಾಗಿದ್ದಂತಹ ಒಂದು ಘಟನೆ, ಒಂದು ಘೋಷಣೆ ಜರುಗುತ್ತೆ. ಅಧ್ಯಕ್ಷ ಪೀಠದಿಂದ ಮಾತನಾಡಿದಂತಹ ದಾದಾಬಾಯಿ ನವರೋಜಿ ಅವರು ಸ್ವರಾಜ್ಯವನ್ನು ಪಡೆಯುವುದು ಕಾಂಗ್ರೆಸ್ಸಿನ ಗುರಿ ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ. ಇದರ ಮೂಲಕ ತೀವ್ರಗಾಮಿಗಳ ಒಂದು ಹೋರಾಟಕ್ಕೆ ಒಂದು ಬಲ ಸಿಕ್ಕಂಗಾಗುತ್ತೆ. ಮುಂದೆ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ತೀವ್ರಗಾಮಿಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಈ ರೀತಿ ಮಂದಗಾಮಿಗಳ ಒಂದು ಹೋರಾಟದ ರೀತಿಗೆ ವಿರುದ್ಧವಾಗಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಸಂಘಟಿಸುವ ಮತ್ತೆ ಈ ಹೋರಾಟದ ರೂಪುರೇಷೆಗಳನ್ನ ಜನಾಂದೋಲನವನ್ನಾಗಿ ರೂಪಿಸತಕ್ಕಂಥ ಒಂದು ಚಿಂತನೆಯನ್ನ ತೀವ್ರಗಾಮಿ ನಾಯಕರಾಗಿದ್ದಂತಹ ತಿಲಕರು ಹೊಂದಿರ್ತಾರೆ. ಮುಂದೆ 1907ರಲ್ಲಿ ಸೂರತ್ ವಿಭಜನೆಯಲ್ಲಿ ಕಾಂಗ್ರೆಸ್ ವಿಭಜನೆ ಆಗುತ್ತೆ. ತೀವ್ರಗಾಮಿಗಳನ್ನ ಕಾಂಗ್ರೆಸ್ನಿಂದ ಹೊರಹಾಕಲಾಗುತ್ತೆ. ನಂತರ ಬ್ರಿಟಿಷ್ ಸರ್ಕಾರ 1908ರಲ್ಲಿ ತಿಲಕರನ್ನ ಬಂಧಿಸುವುದರ ಮೂಲಕ, ಅರವಿಂದ ಘೋಷರನ್ನ ಬಂಧಿಸುವುದರ ಮೂಲಕ ಈ ಒಂದು ತೀವ್ರಗಾಮಿ ಚಳುವಳಿಯನ್ನು ಹತ್ತಿಕ್ಕುವ ಕೆಲಸವನ್ನು ಯಶಸ್ವಿಯಾಗಿ ಮಾಡುತ್ತೆ. 1914ರಲ್ಲಿ ತಿಲಕರು ಬಿಡುಗಡೆ ಹೊಂದಿದ ನಂತರ ಬ್ರಿಟಿಷ್ ಸರ್ಕಾರದ ವಿರುದ್ಧ ಎಂದಿನಂತೆ ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ. ಬ್ರಿಟಿಷ್ ಸರ್ಕಾರ ತಮ್ಮ ಬೇಡಿಕೆಗಳಿಗೆ ಮಣಿಯದಿದ್ದಾಗ 1916ರಲ್ಲಿ ಹೋಮ್ ರೂಲ್ ಚಳುವಳಿಯನ್ನ ಬ್ಯಾರಿಸ್ಟರ್ ಬ್ಯಾಪ್ಟಿಸ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಮಾಡ್ತಾರೆ. ಇದರ ಪ್ರಕಾರ ಸ್ವರಾಜ್ಯವನ್ನ ಸ್ವಯಂ ಆಡಳಿತವನ್ನು ಪಡಿತಕ್ಕಂಥದ್ದು ಅವರ ಗುರಿಯಾಗಿರುತ್ತೆ. ಪೂನಾ ನಗರ ಹೋಮ್ ರೂಲ್ ಚಳುವಳಿಯ, ತಿಲಕರ ನೇತೃತ್ವದ ಹೋಮ್ ರೂಲ್ ಚಳುವಳಿಯ ಕೇಂದ್ರ ಸ್ಥಾನವಾಗಿರುತ್ತೆ. ಮುಂದೆ ಅದೇ 1916ನೇ ವರ್ಷದಲ್ಲಿ ಲಕ್ನೋದಲ್ಲಿ ನಡೆದಂತಹ ಕಾಂಗ್ರೆಸ್ ವಾರ್ಷಿಕ ಅಧಿವೇಶನದಲ್ಲಿ
ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳಿಬ್ಬರು ಕೂಡ ಕಾಂಗ್ರೆಸ್ನಲ್ಲಿ ಒಂದಾಗಲಿಕ್ಕೆ ಒಂದು ಒಡಂಬಡಿಕೆಯನ್ನು ಮಾಡಲಾಗುತ್ತೆ. ಆ ಒಡಂಬಡಿಕೆಯ ಪ್ರಮುಖ ನೇತೃತ್ವವನ್ನು ತಿಲಕರೇ ವಹಿಸಿಕೊಂಡಿರ್ತಾರೆ. 1916ರ ನಂತರ ಭಾರತದ ರಾಷ್ಟ್ರೀಯ ಚಳವಳಿಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಮುಖ ನಾಯಕತ್ವವನ್ನು ತಿಲಕರು ಮತ್ತೆ ವಹಿಸಿಕೊಂಡು ಮುಂದುವರಿಸತಕ್ಕಂಥ ಕೆಲಸ ಮಾಡ್ತಾರೆ. ಈ ರೀತಿಯಲ್ಲಿ 1919ರಲ್ಲಿ ಬ್ರಿಟಿಷರ ಒಂದು ಕಾಯ್ದೆ ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು ಜಾರಿಗೆ ಬಂದಾಗ ಅದನ್ನು ಕೂಡ ಅವರು ಸುಧಾರಣೆಗಳ ಬಗ್ಗೆ ಟೀಕೆಗಳನ್ನು ಮಾಡ್ತಾರೆ. ಅವರು ತಮ್ಮ ಪತ್ರಿಕೆಗಳಲ್ಲಿ ಬೆಳಗಾಗಿದೆ ಆದರೆ ಸೂರ್ಯನಲ್ಲಿ, ಸ್ವಾಮಿ ಡೆಲ್ಲಿ ಇನ್ನೂ ಬಹಳ ದೂರವಿದೆ ಎಂಬಂತಹ ತಲೆಬರಹವುಳ್ಳಂತಹ ಲೇಖನಗಳನ್ನು ಬರೀತಾರೆ. ಆ ಲೇಖನಗಳ ಮೂಲಕ ಸುಧಾರಣೆಗಳನ್ನ ಟೀಕಿಸ್ತಕ್ಕಂಥ ಕೆಲಸವನ್ನ ತಿಲಕರು ಮಾಡ್ತಾ ಹೋಗ್ತಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಕನ್ನ, ಹೊಸ ವೇಗವನ್ನ ಕೊಟ್ಟಂತವರು ಬಾಲಗಂಗಾಧರ ತಿಲಕರು. ಕೇವಲ 4 ಗೋಡೆಗಳ ಮಧ್ಯೆ ಇದ್ದಂತಹ ಸ್ವಾತಂತ್ರ್ಯ ಹೋರಾಟವನ್ನ ಜನಾಂದೋಲನವನ್ನಾಗಿ ರೂಪಿಸಿದಂತಹ ನಾಯಕರು ಬಾಲಗಂಗಾಧರ ತಿಲಕರು. ಅತ್ಯಂತ ನಿರ್ಭೀತವಾದಂತಹ ಪತ್ರಿಕೋದ್ಯಮಿ ಆಗಿದ್ದಂಥವರು. ಸರ್ಕಾರವನ್ನ ನಿರ್ಬಂಧವಿದ್ದರೂ ಕೂಡ, ಪತ್ರಿಕಾ ನಿರ್ಬಂಧವಿದ್ದರೂ ಕೂಡ ಧೈರ್ಯವಾಗಿ ಟೀಕಿಸಿ ಹಲವು ಬಾರಿ ಸೆರೆಮನೆ ವಾಸವನ್ನ ಅನುಭವಿಸಿದಂಥವು. ಅವರ ಜೀವಮಾನದ ಅತ್ಯಂತ ಪ್ರಮುಖ 4 ಮೂಲ ಮಂತ್ರಗಳ್ಯಾವುದಪ್ಪ ಅಂತಂದ್ರೆ ಸ್ವರಾಜ್ಯ, ರಾಷ್ಟ್ರೀಯ ಶಿಕ್ಷಣ, ಸ್ವದೇಶಿ ಮತ್ತು ಬಹಿಷ್ಕಾರ ಚಳುವಳಿ. ಇವುಗಳಿಗೋಸ್ಕರ, ಇವುಗಳ ಸಾಧನೆಗೋಸ್ಕರ ಅವರು ಪಟ್ಟಂತಹ ಕಷ್ಟಗಳಿತ್ತಲ್ಲ, ಆ ಪಡಿಪಾಟಲುಗಳನ್ನ ಇಡೀ ದೇಶ ಗಮನಿಸುತ್ತೆ, ಅವರನ್ನ ರಾಷ್ಟ್ರೀಯ ನಾಯಕರನ್ನಾಗಿ ಒಪ್ಪಿಕೊಳ್ಳುತ್ತೆ. ಇವರು ಕೇವಲ ರಾಜಕೀಯ ಹೋರಾಟಗಾರರು, ನಿರ್ಭೀತ ಪತ್ರಿಕೋದ್ಯಮಿ ಅಷ್ಟೇ ಆಗಿರಲಿಲ್ಲ, ಶ್ರೇಷ್ಠ ವಿದ್ವಾಂಸರು ಕೂಡ ಆಗಿದ್ದರು. ಅವರು ತಾವು ಮಾಂಡಲೆ ಜೈಲಿನಲ್ಲಿರುವಾಗ ಗೀತರಹಸ್ಯ ಮತ್ತು ಆರ್ಕಿಟೆಕ್ಟ್ಸ್ ಓಂ ಇನ್ ದಿ ವೇದಾಸ್ ಅಂತಕ್ಕಂಥ ಕೃತಿಗಳನ್ನು ಕೂಡ ರಚಿಸ್ತಾರೆ. ಗೀತರಹಸ್ಯದಲ್ಲಿ ಅವರು ಭಗವದ್ಗೀತೆಯ ಮೇಲೆ ವ್ಯಾಖ್ಯಾನಗಳನ್ನು ಬರೀತಾರೆ. ಅದರ ಜೊತೆಗೆ ಅವರು ಆರ್ಕಿಟೆಕ್ಟ್ ಓಮ್ ಆಫ್ ದಿ ಆರ್ಯನ್ಸ್ ಅಂತಕ್ಕಂಥ ಕೃತಿಯಲ್ಲಿ, ಆರ್ಕಿಟೆಕ್ಟ್ಸ್ ಓಮ್ಸ್ ಇನ್ ವೇದಾಸ್ ಅಂತ ಕೂಡ ಕರೀತಾರೆ. ಆ ಒಂದು ಕೃತಿಯಲ್ಲಿ ಈ ಆರ್ಯರ ಮೂಲ ಸ್ಥಾನ ಆರ್ಕಿಟಿಕ್ ಪ್ರದೇಶವಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಪ್ರತಿಪಾದನೆಯನ್ನು ಮಾಡಲಿಕ್ಕೆ ಕೊಡ್ತಾರೆ. ಈ ಕೃತಿಗಳು ಅವರ ಅತ್ಯಂತ ಶ್ರೇಷ್ಠ ಜ್ಞಾನಕ್ಕೆ ಉದಾಹರಣೆಯಾಗಿ ನಮಗೆ ನಿಲ್ತವೆ. ಇದರ ಜೊತೆಗೆ ಅವರ ವ್ಯಕ್ತಿತ್ವ ಅತ್ಯಂತ ಪ್ರಬಲವಾದಂತಹ ವ್ಯಕ್ತಿತ್ವವಾಗಿತ್ತು. ಅವರ ವ್ಯಕ್ತಿತ್ವವನ್ನು, ಇಡೀ ವ್ಯಕ್ತಿತ್ವವನ್ನ ಡಾಕ್ಟರ್ ಪಟ್ಟಾಭಿ ಸೀತಾರಾಮಯ್ಯನವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಗೋಖಲೆ ಮತ್ತು ಬಾಲಗಂಗಾಧರ ತಿಲಕರನ್ನ ಕಂಪೇರ್ ಮಾಡಿ, ಹೋಲಿಕೆಯನ್ನ ಮಾಡಿ ಅವರು ಹೇಳ್ತಾರೆ, ಗೋಖಲೆ ಅವರ ಕಾಲಕ್ಕೆ ಸೇರಿದವರು, ಆದರೆ ತಿಲಕರು ತಮ್ಮ ಕಾಲಕ್ಕೆ ಮುಂದಿದ್ದವರು ಅಂತಕ್ಕಂಥ. ಅಂದ್ರೆ ತುಂಬಾ ಆಧುನಿಕವಾಗಿದ್ದಂಥ ವ್ಯಕ್ತಿ, ತುಂಬಾ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ತಿಲಕರು ಹೊಂದಿದ್ರು ಅಂತಕ್ಕಂಥದನ್ನ ಡಾಕ್ಟರ್ ಪಟ್ಟಾಭಿ ಸೀತಾರಾಮಯ್ಯನವರು ತುಂಬಾ ಸೊಗಸಾಗಿ ಹೇಳ್ತಾರೆ. ಇನ್ನು ಇತಿಹಾಸಕಾರರಾಗಿದ್ದಂತಹ ಡಾಕ್ಟರ್ RC ಮಜುಮ್ದಾರ್ ಹೇಳ್ತಾರೆ, ತಿಲಕರ ಭಾಷಣ ಶೈಲಿ ಅಥವಾ ಮಾತಿನ ಶೈಲಿ ಅತ್ಯಂತ ಸಹಜವಾಗಿತ್ತು. ಅದೇ ಕಾರಣಕ್ಕೆ ಅವರು ಜನ ನಾಯಕರಾದರು, ಅಲ್ಲದೆ ಜನರ ಹೃದಯದಲ್ಲಿ ಸ್ಥಾನವನ್ನು ಪಡ್ಕೊಂಡ್ರು ಅಂತಕ್ಕಂಥ. ಈ ರೀತಿ ಶ್ರೇಷ್ಠ ವ್ಯಕ್ತಿತ್ವವಾಗಿ ಸುಮಾರು 1905ರಿಂದ 1919ರವರೆಗೂ ಕೂಡ ಆ ಸಂದರ್ಭದಲ್ಲಿ ಇಡೀ ರಾಷ್ಟ್ರೀಯ ರಾಜಕೀಯ ಆಂದೋಲನವನ್ನ, ಬ್ರಿಟಿಷರ ವಿರೋಧಿ ಚಳುವಳಿಯನ್ನ ಲೀಡ್ ಮಾಡಿದಂತಹ ಅಥವಾ ನೇತೃತ್ವವನ್ನು ವಹಿಸಿದಂತಹ ಶ್ರೇಷ್ಠ ನಾಯಕರಾಗಿ ಬಾಲಗಂಗಾಧರ ತಿಲಕರು ಕಾಣ್ತಾರೆ. ನಂತರ 1918ರಲ್ಲಿ ಅವರು ಇಂಗ್ಲೆಂಡಿಗೆ ಹೋಗ್ತಾರೆ. ಇಂಗ್ಲೆಂಡಿನಲ್ಲಿ ಅವರು ಸ್ವಲ್ಪ ದಿನಗಳ ಕಾಲ ಇದ್ದ ನಂತರ ಭಾರತಕ್ಕೆ ಬಂದಾಗ ಭಾರತದಲ್ಲಿ ಗಾಂಧೀಜಿಯವರ ಸತ್ಯಾಗ್ರಹವನ್ನು ಬೆಂಬಲಿಸುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ ತೀವ್ರವಾದಂತಹ ಒಂದು ಹೋರಾಟ ಮತ್ತೆ ಅವರ ರಾಜಕೀಯಕ್ಕಾಗಿ ಅಥವಾ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಅವರ ದುಡಿಮೆ ಇತ್ತಲ್ಲ, ಅದು ಅವರ ದೇಹವನ್ನ ಜರ್ಜರಿತಗೊಳಿಸುತ್ತೆ. 1920ರ ಇಸ್ವಿಯಲ್ಲಿ 1920 ಆಗಸ್ಟ್ 1ರಂದು ಅವರು ನ್ಯೂಮೋನಿಯಾದಿಂದ ತೀರಿ ಹೋಗ್ತಾರೆ. ಅವರು ತೀರಿ ಹೋಗಿದ್ದು ಭಾರತದ ರಾಜಕೀಯ ಬಾಂಧವ್ಯದಲ್ಲಿ ಒಂದು ಅದ್ಭುತವಾದಂತಹ ನಕ್ಷತ್ರ ಮರೆಯಾದಂತೆ ಅನ್ಸುತ್ತೆ. ಇಡೀ ದೇಶ ಮೊದಲ ಬಾರಿಗೆ ಇಡೀ ದೇಶ ಶೋಕ ಸಾಗರದಲ್ಲಿ ಮುಳುಗುತ್ತೆ. ಅಸಂಖ್ಯಾತ ಜನರು, ಲಕ್ಷಾಂತರ ಜನರು ಅವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಅದರಲ್ಲಿ ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಸೈಫುದ್ದೀನ್ ಕಿಚಲು, ಮತ್ತೆ ಡಾಕ್ಟರ್ ಸತ್ಯಪಾಲ್ ಮತ್ತೆ ಶೌಕತ್ ಅಲಿ ಅವರು ಕ್ರಮವಾಗಿ ಆ ಒಂದು ಪಾರ್ಥಿವ ಶರೀರವನ್ನು ಹೊತ್ತುಕೊಳ್ತಾರೆ. ತಮ್ಮ ಅತೀವ ದುಃಖದಿಂದ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ನನ್ನ ಅತ್ಯಂತ ಬಲವಾದ ಕೋಟೆಯೇ ಮುಳುಗಿ ಹೋಯಿತು ಅಂತ ಹೇಳ್ತಾರೆ.
ನನಗೆ ಅತ್ಯಂತ ಶಕ್ತಿಯನ್ನು ಕೊಡ್ತಿದ್ದಂತ ಒಂದು ಕೋಟೆ ಅದು, ಅಂತ ಕೋಟೆಯ ಮುಳುಗಿ ಹೋಯಿತು ಅಂತಕ್ಕಂಥದ್ದನ್ನ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ. ನಂತರದಲ್ಲಿ ಆಗಸ್ಟ್ 1, 1920ನೇ ಇಸ್ವಿನಲ್ಲಿ ಮುಂಬೈನ ಪಾಟಿಯಾಲ ಸಮುದ್ರ ತೀರದಲ್ಲಿ ಒಂದು ಶ್ರೀಗಂಧದ ಚಿತೆಯ ಮೇಲೆ ಅವರನ್ನ ತಿಲಕರ ಅಂತಿಮ ಸಂಸ್ಕಾರವನ್ನ ಮಾಡಲಾಗುತ್ತೆ. ಇಡೀ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆ ಗರ್ಜನೆಯನ್ನ ಮಾಡಿದಂತಹ ಒಂದು ಸಿಂಹನಾದ ಅಲ್ಲಿಗೆ ಅಡಗಿ ಹೋಗುತ್ತೆ. ಅದಾದ ನಂತರ ಭಾರತದ ರಾಜಕೀಯದಲ್ಲಿ ಪ್ರಮುಖ ನೇತಾರರಾಗಿ ನೇತೃತ್ವವನ್ನು ವಹಿಸಿಕೊಂಡಂತವರು ಮಹಾತ್ಮ ಗಾಂಧೀಜಿ. ಸ್ವಾತಂತ್ರ್ಯ ಚಳವಳಿಯಲ್ಲಿ ತಿಲಕರ ಪಾತ್ರದ ಬಗ್ಗೆ ಇತಿಹಾಸಕಾರರು ತುಂಬಾ ಚೆನ್ನಾಗಿ, ಮುಂದೆ ಮಹಾತ್ಮ ಗಾಂಧೀಜಿಯನ್ನು ಹೊರತುಪಡಿಸಿ ಇನ್ನಾರೂ ಕೂಡ ತಿಲಕರಷ್ಟು ಜನಮಾನಸದಲ್ಲಿ ಬೇರೂರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಮಹಾತ್ಮ ಗಾಂಧೀಜಿ ತನ್ನ ಹೋರಾಟದಲ್ಲಿ ಹಲವಾರು ಕರ ನಿರಾಕರಣೆ ಆಗಿರ್ಬೋದು, ಸ್ವದೇಶಿ ಚಳುವಳಿಗಳಾಗಿರ್ಬೋದು, ಅಸಹಕಾರ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಅಳವಡಿಸಿಕೊಳ್ಳುವುದಕ್ಕೆ ಮುಂಚೆ ಅದನ್ನ ಪ್ರಾಯೋಗಿಕವಾಗಿ ಜಾರಿಗೆ ತಂದಂತವರು, ಪ್ರಾಯೋಗಿಕವಾಗಿ ಅಂತ ಹೋರಾಟವನ್ನು ನಡೆಸಿದಂತವರು ತಿಲಕರಾಗ್ತಾರೆ. ಹಾಗೆ ಗಾಂಧೀಜಿಗಿಂತ ಮೊದಲು ಇಡೀ ದೇಶವನ್ನ ಏಕಛತ್ರಿ ಅಡಿಯಲ್ಲಿ ತಂದಿಟ್ಟಂತ ಒಬ್ಬ ಶ್ರೇಷ್ಠ ನಾಯಕ, ಜನಾಂದೋಲನವನ್ನು ರೂಪಿಸಿದಂತ ನಾಯಕ ತಿಲಕರಾಗ್ತಾರೆ. ಅವರ ಸಾವಿನ ಬಗ್ಗೆ ಗಾಂಧೀಜಿಯವರು ತಮ್ಮ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ತುಂಬಾ ಚೆನ್ನಾಗಿ ಬರೀತಾರೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಇನ್ನಿಲ್ಲ, ಅವರು ಮೃತರಾದರೆಂದು ನಂಬುವುದೇ ಕಷ್ಟವಾಗಿದೆ. ಅಷ್ಟರ ಮಟ್ಟಿಗೆ ಅವರು ಜನತೆಯ ಅಂಶವೇ ಆಗಿದ್ದರು. ನಮ್ಮ ಕಾಲದ ಯಾವೊಬ್ಬ ವ್ಯಕ್ತಿಗೂ ಜನಸಾಮಾನ್ಯರ ಮೇಲೆ ತಿಲಕರಿಗಿದ್ದಷ್ಟು ಹಿಡಿತ ಇರಲಿಲ್ಲ. ಸಹಸ್ರ ದೇಶ ಬಾಂಧವರಲ್ಲಿ ಅವರು ಉಂಟು ಮಾಡಿದ್ದ ನಿಷ್ಠೆ ಅಸಾಧಾರಣವಾದುದು. ಅವರು ತಮ್ಮ ಜನರ ಆರಾಧ್ಯ ಮೂರ್ತಿಯಾಗಿದ್ದರೆನ್ನುವುದರಲ್ಲಿ ಸಂಶಯವೇ ಇಲ್ಲ. ಸಾವಿರ ಜನರಿಗೆ ಅವರ ಮಾತೆ ಶಾಸನವಾಗಿತ್ತು. ಮಾನವರಲ್ಲಿ ಭೀಮ ಸದೃಶ್ಯ ವ್ಯಕ್ತಿ ಉರುಳಿ ಹೋದ, ಆ ಸಿಂಹನಾದ ಅಡಗಿ ಹೋಯಿತು. ಗಾಂಧೀಜಿಯವರು ಆ ತಿಲಕರ ಮರಣದ ಬಗ್ಗೆ ಈ ರೀತಿ ಶೋಕ ತಪ್ತರಾಗಿ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಬರೀತಾರೆ. ಇದರಲ್ಲಿ ಅವರಿಗೆ ತಿಲಕರಿಗೆ ಎಷ್ಟೊಂದು ಗೌರವಪೂರ್ವಕ ನಮನವನ್ನ ಗಾಂಧೀಜಿಯವರು ಸಲ್ಲಿಸಿದರು ಅಂತಕ್ಕಂಥದ್ದು ನಮಗೆ ಅರ್ಥ ಆಗುತ್ತೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಬಾಂಧವ್ಯದಲ್ಲಿ ಮಿನುಗಿ ಮರೆಯಾದ ಹಲವಾರು ನಕ್ಷತ್ರಗಳಿದೆ, ಸಾವಿರಾರು ನಕ್ಷತ್ರಗಳಿದೆ, ಲಕ್ಷಾಂತರ ನಕ್ಷತ್ರಗಳಿದೆ. ಅಂತ ನಕ್ಷತ್ರಗಳಲ್ಲಿ ಮಿನುಗುವ ಧ್ರುವತಾರೆ ಬಾಲಗಂಗಾಧರ ತಿಲಕರು. ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಸೇನಾನಿಯ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.